ಹಾಯ್ 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 ಹಾಲ್ ಕುಡಿಯೋ ಹಸಳೆಗಳೇ, ಅನ್ನ ಸಾರ್ ತಿನ್ನೋ ಮರಿ ಮೊಸಳೆಗಳೇ, ಸೀರಿಯಲ್ ನೋಡೋ ಆಂಟಿಗಳೇ, ಸೀರಿಯಸ್ ಆಗಿರೋ ಅಂಕಲ್ಗಳೇ, ಡೇಟಿಂಗ್ ಮಾಡ್ತಾ ಇರೋ ಯುವಕರೇ, ಡೇಟ್ ಮುಗಿದೋಗಿರೋ ಮುದುಕರೇ, ತಮ್ಮೆಲ್ಲರಿಗೂ ಈ ಅಶೋಕ್ ಬಚ್ಚಾ ವೆಲ್ಕಮ್ ಮಾಡ್ತಾ ಇದ್ದೇನೆ ಕೌನ್ ಬನೇಗಾ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ. ಫ್ರೆಂಡ್ಸ್, ನಮ್ಮ ಇವತ್ತಿನ ಕಾರ್ಯಕ್ರಮದ ಕಂಟೆಸ್ಟೆಂಟ್ ಯಾರು ಗೊತ್ತಾ? ಮೇಣದ ಬತ್ತಿ ತಾನು ಉರಿದ್ರು ಎಲ್ಲರಿಗೂ ಬೆಳಕು ಕೊಡುತ್ತೆ. ಛತ್ರಿ ಬಿಸಿಲಲ್ಲಿ ಮಳೆಯಲ್ಲಿ ನೆಂದ್ರು ನಮ್ಮೆಲ್ಲರಿಗೂ ರಕ್ಷಣೆ ಕೊಡುತ್ತೆ. ಕೋಳಿ ತಾನ್ ಸತ್ರು ನಮ್ಮೆಲ್ಲರಿಗೂ ಚಿಕನ್ ಕೊಡುತ್ತೆ. ಭೂಮ್ತಾಯಿ ತಾನ್ ಸಾಕು ಸುಮ್ನಿರ. ಸೊ ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳ್ಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳ್ಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಯಜಮಾನ್ರೆ, ನಿಮ್ಮನ್ನ ನಮ್ ಶೋಲ್ ಪಡೆದಿದ್ದು ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಬಂದಿದ್ದು ಸ್ವಲ್ಪ ತಡವಾಯ್ತು, ಏನಾರು ಪ್ರಾಬ್ಲಮ್? ಏನ್ ತೊಂದರೆ ಆಗ್ಲಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ಬೇಕಾಯ್ತು, ಅದಕ್ಕೆ ಸ್ವಲ್ಪ ತಡ ಆಯ್ತು. ಮಕ್ಕಳನ್ನ ಅಲ್ಲ, ನಿಮ್ ತಮ್ಮಂದ್ರೆಲ್ಲ ದೊಡ್ಡವ್ರು ಆಗ್ಬಿಟ್ರಲ್ಲ, ಅವ್ರನ್ನ ಯಾಕೆ ಸ್ಕೂಲು? ಅವ್ರನ್ನಲ್ಲ, ಅವ್ರ ಮಕ್ಕಳು. ಅವ್ರ ಮಕ್ಕಳನ್ನ. ಸರಿ, ಅವ್ರಿಗೆ ಎಷ್ಟು ಜನ ಮಕ್ಕಳು? 5 ಜನ. 3 ಜನ ಗಂಡು ಮಕ್ಕಳು, 2 ಹುಡುಗರು. ಅಲ್ಲ, ಗಂಡು ಮಕ್ಕಳು ಹುಡುಗರು ಎರಡು ಒಂದೇ ಅಲ್ವಾ? ನೋಡಿ, ಗಂಡು ಮಕ್ಕಳು ಅಂದ್ರೆ ಪ್ರೈಮರಿ ಸ್ಕೂಲಿಗೆ ಹೋಗ್ತಾ ಇರೋರು, ಹುಡುಗರು ಅಂದ್ರೆ ಹೈಸ್ಕೂಲ್ಗೆ ಹೋಗ್ತಾ ಇರೋರು. ಯಜಮಾನ್ರೆ, ನೀವು ಯಜಮಾನ ಚಿತ್ರದಲ್ಲಿ ಯೂಸ್ ಮಾಡ್ತಾ ಇದ್ದೀರಲ್ಲ ಛತ್ರಿ, ಈಗಲೂ ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀರಾ? ಹೌದು. ಯಾಕೆ? ಈಗಾಗ್ಲೇ ಆ ಛತ್ರಿ ತೂತಾಗಿರ್ಬೇಕಲ್ಲ ಅಂತ. ಅದು ತೂತಾಗಿರ್ಬೇಕ್ರಿ, ಅವಾಗ ತಾನೇ ನಮಗೆ ಮಳೆ ಬಂದದ್ದು ಗೊತ್ತಾಗೋದು. ವೀಕ್ಷಕರೇ, ನಮ್ಮ ಯಜಮಾನ್ರ ಬಗ್ಗೆ ಇನ್ನು ಮತ್ತಷ್ಟು ತಿಳ್ಕೊಳ್ಳೋಣ ಒಂದು ಸ್ಮಾಲ್ ಏವಿಲಿ. ಮಕ್ಕಳ ಹೇಳ್ರ, ಶಾಲೆ ಗೊತ್ತಾಯ್ತು. ಅಣ್ಣನ್ ಮಖ ನೋಡ್ದೆ ನೀವೆಲ್ಲಿ ಹೇಳ್ತೀರಾ? ಎಲ್ರು ನನ್ನ ತಂದೆ ತಾಯಿ ಅಂದ್ರೆ ಹೀಗಿರ್ಬೇಕು ಅಂತ ಬೇಡ್ಕೊಳ್ಳೋ ಕಾಲದಲ್ಲಿ ಅಣ್ಣ ಅಂದ್ರೆ ಹೀಗಿರ್ಬೇಕು ಅಂತ ಬೇಡ್ಕೊಳಂಗ್ ಮಾಡಿದವ್ರು. ಅಮ್ಮಂದ್ರ ಎದ್ದೇಳಿ. ಈಗಿನ ಕಾಲದಲ್ಲಿ ಅಣ್ಣ ತಮ್ಮಂದ್ರಿಗೋಸ್ಕರ ಅರ್ಧ ಅಡಿ ಜಾಗನೂ ಬಿಡಲ್ಲ. ಹೀಗಿರ್ಬೇಕಾದ್ರೆ ಇವ್ರು ಜೀವನನೇ ಕೊಟ್ಟವ್ರು. ಅಬ್ಬಬ್ಬಬ್ಬ, ಆ ಹುಡುಗ್ರ ಕಾಟ ತುಂಬಾ ಆಗೋಗಿದೆ. ಮದ್ವೆ ಆದ ಕೂಡ್ಲೆ ಮೊದ್ಲು ಆ ಶನಿಗಳನ್ನ ಹಾಸ್ಲಿಗೆ ಕಟ್ಬೇಕು, ಆಗ್ಲೇ ನನ್ ನೆಮ್ಮದಿ. ಶಂಕರನ್ ಪ್ರೀತಿ ಮಾಡಿದ್ಮೇಲೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಈ ಪ್ರಪಂಚದಲ್ಲಿ ನನ್ನ ತಮ್ಮಂದ್ರೆ ನನ್ನ ಸರ್ವಸ್ವ, ಅವರೇ ನನ್ನ ಸ್ವತ್ತು. ನನ್ನ ತಮ್ಮಂದ್ರನ್ನ ನನ್ನಿಂದ ದೂರ ಮಾಡೋ ಯಾವ ಸಂಬಂಧನೂ ನನ್ನ ಸ್ವಂತದಾಗಲ್ಲ. ಪ್ರೀತಿಸೋ ಮನಸ್ಸನ್ನ ಯಾರೂ ದೂರ ಮಾಡಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳ್ಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳ್ಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಏವಿನ. ಈಗ ಯಜಮಾನ್ರ ಹತ್ರ ಮಾತಾಡ್ಸೋಣ. ಯಜಮಾನ್ರೆ, ನೀವು ಬರೀ ನಿಮ್ ತಮ್ಮಂದ್ರಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ, ಇಡೀ ಜಗತ್ಗೆ ಅಣ್ಣ ಇದ್ದಂಗೆ. ನಿಮ್ ಪ್ರಕಾರ ಅಣ್ಣ ತಮ್ಮಂದ್ರೆ ಹೇಗಿರ್ಬೇಕು? ಬ್ರದರ್ಸ್ ಥರನೇ ಇರಬೇಕು. ಓಕೆ, ಆಟ ಶುರು ಮಾಡೋಣ. ನಿಮ್ಗೆ ರೂಲ್ಸ್ ಹೇಳ್ಬಿಡ್ತೀನಿ. ಈ ಆಟಕ್ಕೆ ನಿಮ್ ಮನೆಯಿಂದ ನೀವು 50,000 ರೂಪಾಯಿ ತಗೊಂಡ್ಬರ್ಬೇಕು. ತಂದಿದ್ದೀರಾ? ಖಂಡಿತ. ಯಜಮಾನ್ರೆ, ನಿಮ್ಮ ಟ್ರೇಡ್ ಮಾರ್ಕ್ ಆದಂತಹ ನಿಮ್ಮ ಚೀಲದಿಂದ ನೀವು ದುಡ್ಡು ತೆಗಿತೀರಾ ಅಂತ ಅನ್ಕೊಂಡೆ, ಕೋಟಿಂದ ತೆಗೆದ್ರಿ. ಒಂದ್ಸರಿ ಚೀಲದಿಂದ ಹಣನ ಕಳ್ಕೊಂಡು ಒಳ್ಳೆ ಅನುಭವ ಆಗ್ಬಿಟ್ಟಿದೆ, ಹಾಗಾಗಿ ಚೀಲದಲ್ಲಿ ಹಣ ಇಡೋದೇ ಬಿಟ್ಬಿಟ್ಟಿದ್ದೀನಿ. ಓಕೆ, ಈ ಆಟದಲ್ಲಿ ಒಟ್ಟು 10 ಪ್ರಶ್ನೆಗಳು.
ಮೊದಲ 5 ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನೀವು ಕಟ್ಟಿರುವಂತಹ ದುಡ್ಡು ಡಬಲ್ ಆಗುತ್ತೆ. ಮುಂದಿನ 4 ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನೀವು ಕಟ್ಟಿರುವಂತಹ ದುಡ್ಡು 3 ಪಟ್ಟಾಗುತ್ತೆ. ಕೊನೆ ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನೀವು ಕಟ್ಟಿರುವಂತಹ ದುಡ್ಡು 4 ಪಟ್ಟಾಗುತ್ತೆ. ಅದೇ ನೀವು ಏನಾದ್ರು ತಪ್ಪು ಉತ್ತರ ಕೊಟ್ಬಿಟ್ರೆ ನೀವು ಕಟ್ಟಿರುವಂತಹ ದುಡ್ಡೆಲ್ಲ ಸೀದಾ ಕಂಪ್ನಿಗೆ ಬರುತ್ತೆ. ಈ ಆಟದ ವಿಶೇಷತೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಅಲ್ಲಿ ನೋಡಿ, ಅವರು ಚೇರ್ ಗರ್ಲ್ಸ್. ನೀವು ಯಾವ್ದಾದ್ರು ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ಆ ಚೇರ್ ಗರ್ಲ್ಸ್ ನಿಮಗೆ ಖುಷಿ ಪಡಿಸಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅದೇ ನೀವೇನಾದ್ರು ತಪ್ಪು ಉತ್ತರ ಕೊಟ್ಬಿಟ್ರೆ ಆ ಚೇರ್ ಗರ್ಲ್ಸ್ ಹೇಳ್ದಂಗೆ ನೀವು ಮಾಡಬೇಕು. ಈ ಆಟದಲ್ಲಿ ನಿಮ್ಮ ಹೆಲ್ಪ್ಗೆ ಅಂತಾನೆ 3 ಜೀವದ ಗೆಳೆಯಗಳಿದ್ದಾರೆ, ಅಂದ್ರೆ ಲೈಫ್ ಲೈನ್ಸ್. ಮೊದಲೇದ್ ಬಂದು ಕಂಡವ್ರ ಮಾತು ಕೇಳಿ. ಕಂಡವರು ಅಂದ್ರೆ ಅವರೇ ನಮ್ ಚೇರ್ ಗರ್ಲ್ಸ್. ನಿಮಗೆ ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿಲ್ವೋ ಆ ಪ್ರಶ್ನೆಗೆ ಉತ್ತರನ ಅವ್ರ ಹತ್ರ ಕೇಳ್ಕೋಬಹುದು. ಎರಡನೇದು ಬಂದು ಕಾಲ್ ಟು ಕುಚಿಕ್ಕು, ಅಂದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಕಾಲ್ ಮಾಡಿ ನೀವು ಉತ್ತರನ ತಿಳ್ಕೋಬಹುದು. ಮೂರನೇದು ಬಂದು ಈ ದ್ರಾವಣಿ ಥಾಕು, ಅಂದ್ರೆ 3 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಒಂದು ರಾಂಗ್ ಆಪ್ಷನ್ ನಾವು ಎತ್ತಾಕ್ಬಿಡ್ತೀವಿ, ಒಂದು ಕರೆಕ್ಟ್ ಒಂದು ರಾಂಗ್ ಆನ್ಸರ್ ಇರುತ್ತೆ. ಕರೆಕ್ಟ್ ಆಗಿರೋ ಉತ್ತರನ ನೀವು ಕೊಡ್ಬೇಕು. ಇದು ನಮ್ಮ ಕಾರ್ಯಕ್ರಮದ ರೂಲ್ಸ್. ಗೊತ್ತಾಯ್ತಾ ಯಜಮಾನ್ರೆ? ಹಾಗಾದ್ರೆ ತಡ ಯಾಕೆ, ಕಾರ್ಯಕ್ರಮ ಶುರು ಮಾಡೋಣ. ಮೊದಲನೇ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000. ವೆರಿ ಗುಡ್. 20,000 ರೂಪಾಯಿಗೆ ನಿಮ್ಮ ಮೊದಲನೇ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಬೇಡರ ಕಣ್ಣಪ್ಪ ಚಿತ್ರದ ಹೀರೋಯಿನ್ ಯಾರು? ಆಪ್ಷನ್ ಎ ಐಂದ್ರಿತಾ ರೈ, ಆಪ್ಷನ್ ಬಿ ಐಶ್ವರ್ಯ ರೈ, ಆಪ್ಷನ್ ಸಿ ಪಂಡ್ರಿಬಾಯಿ. ಬೇಡ್ರ ಕಣ್ಣಪ್ಪ ಚಿತ್ರದ ಹೀರೋನ್ ಯಾರಿಗೆ ತಾನೇ ಗೊತ್ತಿಲ್ಲ, ಪಂಡ್ರಿಬಾಯಿ ಅಮ್ಮನವರು. ಸಿ ಲಾಕ್ ಮಾಡಿ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಸಿ ಪಂಡ್ರಿಬಾಯಿ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳು. ಕಂಗ್ರಾಚುಲೇಷನ್ಸ್ ಯಜಮಾನ್ರೆ, ಕರೆಕ್ಟ್ ಆಗಿರೋ ಆನ್ಸರ್ ಹೇಳಿದಿರಾ. ಅಂಡ್ ನೀವು ಕಟ್ಟಿರೋ ದುಡ್ಡಿಗೆ ಡಬಲ್ ಆಗಿದೆ, ಅಂದ್ರೆ 40,000 ರೂಪಾಯಿ ಗೆದ್ದಿದ್ದೀರಾ. ಈಗ ಈ ಒಂದು ಖುಷಿಲಿ ಮತ್ತೊಂದು ಖುಷಿ ಏನಪ್ಪಾ ಅಂತಂದ್ರೆ ನಮ್ಮ ಚೇರ್ ಗರ್ಲ್ಸ್ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಅಲ್ಲ ರೀ, ಇನ್ನೊಂದು 50-100 ರೂಪಾಯಿ ಹೆಚ್ಚು ಕೊಟ್ಬಿಟ್ಟಿದ್ರೆ ಅವ್ರಿಗೆ ಮೈ ತುಂಬಾ ಬಟ್ಟೆ ಬರ್ತಿತ್ತು. ಯಾಕ್ರಮ ಈ ಥರದ ಬಟ್ಟೆ ಎಲ್ಲ ಹಾಕೊಂಡಿದ್ದೀರಾ? ಅವರೇ ಕೊಡ್ಸಿದ್ದು. ನೋಡಿಮ್ಮ, ನಮ್ಮ ರಾಜ್ಯದ ಸಂಸ್ಕೃತಿ, ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂದ್ರೆ ಹೇಗೆ, ಹೆಣ್ಮಕ್ಳು ಹೇಗಿರ್ಬೇಕು, ಮೈ ತುಂಬಾ ಬಟ್ಟೆ ತೊಟ್ಕೊಂಡಿರ್ಬೇಕು. ಹೋಗ್ರಮ್ಮ, ಲಂಗ ದಾವಣಿ ಹಾಕೊಂಬಂದ್ಬಿಡಿ, ನನಗದೇ ಸಂತೋಷ ಆಗತ್ತೆ. ಅಲ್ಲ ಯಜಮಾನ್ರೆ, ಹುಡುಗಿರೆಲ್ಲ ಈಗಿನ ಕಾಲದಲ್ಲಿ ಮಾಡ್ರನ್ ಆಗಿದ್ದಾರೆ. ನೀವು ರೀ, ಮಾಡ್ರನ್ ಅಂದರೆ ಅರೆ ಬಟ್ಟೆ ತೊಟ್ಕೊಳ್ಳೋದು ಅಂದ್ಕೊಂಡ್ರ? ಮಾಡ್ರನ್ ಅಂದರೆ ಏನು ತಿಳ್ಕೊಂಡಿದ್ದೀರಿ? ವಿದ್ಯೆ ಕಲಿಯೋದು, ತಾನೇ ತನ್ನ ಸ್ವಂತ ಕಾಲ ಮೇಲೆ ದುಡಿದು ಆರ್ಥಿಕವಾಗಿ ಮುಂದೆ ಬರೋದು, ತನ್ನ ಭವಿಷ್ಯನ ಒಳ್ಳೆ ರೀತಿಯಿಂದ ರೂಪಿಸ್ಕೊಳ್ಳೋದು, ಸರಿ ತಪ್ಪು ಯಾವುದು ಅಂತ ತಿಳ್ಕೊಳ್ಳೋಂಥ ತಿಳುವಳಿಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಮಾಡ್ರನ್ ಅಂತಾರೆ. ಅದೆಲ್ಲ ಬಿಟ್ಟು ಈ ಥರ ಯಜಮಾನ್ರೆ ಅಲ್ಲಿ ನೋಡಿ ಬಂದೇ ಬಿಟ್ರು. ಆಹಾ ಆಹಾ, ಇದು ನಮ್ಮ ರಾಜ್ಯದ ನಮ್ಮ ದೇಶದ ಹುಡುಗಿಯರು ಅಂದ್ರೆ ಹೀಗಿರ್ಬೇಕು. ಈಗ ನನಗೆ ಬಹಳ ಸಂತೋಷ ಆಯ್ತು ಕಣ್ರಮ್ಮ, ನಿಜವಾಗ್ಲು. ಇನ್ಮೇಲೆ ನೀವು ಯಾವಾಗ್ಲೂ ಹೀಗೆ ಇರ್ಬೇಕು. ಯಜಮಾನ್ರೆ, ನಮ್ TRP ಬಿದ್ದೋಗುತ್ತೆ. ಅರೆ, ನಿಮ್ಮ TRP ಮನೆ ಹಾಳಾಗಿ ಹೋಗ್ಲಿ ಬಿಡಿ. ನಾನು ಇರೋವರೆಗಾದ್ರೂ ಅವ್ರು ಹೀಗೆ ಇರಲಿ. ಇಷ್ಟಕ್ಕೆ ಪರ್ಮಿಷನ್ ಕೊಟ್ರಲ್ಲ ಸಾಕು. ಇರ್ರಮ್ಮ, ಹಾಗೆ ಇರಿ. ಈಗ ಸದ್ಯಕ್ಕೆ ನನಗೊಂದು ಬ್ರೇಕ್ ಬೇಕಾಗಿದೆ. ವೀಕ್ಷಕರೇ, ನಿಮ್ಗೂ ಕೂಡ ಬ್ರೇಕ್ ಬೇಕಾಗಿದೆ ಅಂತ ನನಗೆ ಗೊತ್ತು. ಸೊ ಕೌನ್ ಬನೇಗಾ ಶೂನ್ಯಾಧಿಪತಿಯಲ್ಲಿ ಒಂದು ಸಣ್ಣ ಬ್ರೇಕ್. ಈ ಉಗುರು ಕಚ್ಚೋದು ನಿಜವಾಗ್ಲೂ ಅಂಟ್ರೋಗ ಅನ್ಸುತ್ತೆ ಗುರು. ಅವನಿಗೆ ಉಗುರು ಕಚ್ಚೋ ಅಭ್ಯಾಸ, ಅದು ಉಗುರು ಕಚ್ಚೋ ಅಭ್ಯಾಸ ಅತಿರೇಕಕ್ಕೆ ಹೋಗಿ ಅವನು ಬೆನ್ನು ಬಂದ್ಬಿಡ್ತು. ಯಜಮಾನ್ರೆ, ಅವರು ಅಕ್ಕಿ ಕೇರ್ತಾ ಇರೋದನ್ನ ನೋಡಿದ್ರೆ ಅವ್ರು ಕೆರದಲ್ಲಿ ಹೊಡಿಬೇಕು ಅಂತ ಅನ್ಸ್ತಾ ಇಲ್ವಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೌನ್ ಬನೇಗಾ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ. ಇವತ್ತಿನ ನಮ್ಮ ಹಾಟ್ ಸೀಟ್ ಅಲ್ಲಿ ನಮ್ಮೊಂದಿಗಿದ್ದಾರೆ ಯಜಮಾನ್ರು. ವೆಲ್ಕಮ್ ಬ್ಯಾಕ್ ಸರ್. ಸರ್, ಇವಾಗ ಮುಂದಿನ ಪ್ರಶ್ನೆಗೆ ಹೋಗ್ಬೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 25,000. 25,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಉಗುರು ಕಚ್ಚೋ ಅಭ್ಯಾಸನ ಅವಾಯ್ಡ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಆಪ್ಷನ್ ಎ
ಹಲ್ಲು ಉದುರಿಸ್ಬೇಕು. ಆಪ್ಷನ್ ಬಿ ಕೈಗೆ ಸಾಕ್ಸ್ ಹಾಕೋಬೇಕು. ಆಪ್ಷನ್ ಸಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಒಳ್ಳೆ ಸಮಸ್ಯೆ ಆಯ್ತಲ್ಲ. ಉಗುರು ಕೊಚ್ಚೋ ಹ್ಯಾಬಿಟ್ನ ಅವಾಯ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು? ಮೊದಲನೇದಾಗಿ ಹಲ್ಲು ಉದುರಿಸ್ಬೇಕು. ಇದು ಹೇಗಿದೆ ಅಂದರೆ ಮನುಷ್ಯನಿಗೆ ಸಮಸ್ಯೆ ಬಂದರೆ ಸಾಯಿಸ್ಬಿಡ್ಬೇಕು ಅನ್ನೋ ಹಾಗಿದೆ. ಇದು ಯಾಕೋ ಸರಿ ಆಗಲ್ಲ, ಸರಿ ಇಲ್ಲ. ಇನ್ನು ಎರಡನೇದು ಕೈಗೆ ಸಾಕ್ಸ್ ಹಾಕೋಬೇಕು, ಇಲ್ಲದಿದ್ದರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಇವೆರಡರಲ್ಲಿ ಯಾವುದನ್ನ ಹೇಳಬೇಕು? ನೋಡಿ ಸರ್, ಯೋಚನೆ ಮಾಡಿ. ಮಾಡೋಣ. ಈ ಉಗುರು ಕಚ್ಚೋದು ನಿಜವಾಗ್ಲೂ ಅಂಟ್ರೋಗ ಅನ್ಸುತ್ತೆ ಗುರು. ಎಲ್ಲರಿಗೂ ಅಂಟ್ಕೊಂಡ್ಬಿಟ್ಟೈತೆ. ಏನ್ ಮಾಡ್ಬೇಕು ಸರ್? ಅದು ನನ್ನೊಬ್ಬ ಸ್ನೇಹಿತನ ಮಗ ಇದ್ದಾನೆ, ಭಾಳ ಚಿಕ್ಕ ವಯಸ್ಸು. ಅವನಿಗೆ ಉಗುರು ಕಚ್ಚೋ ಅಭ್ಯಾಸ. ಅದು ಉಗುರು ಕಚ್ಚೋ ಅಭ್ಯಾಸ ಅತಿರೇಕಕ್ಕೆ ಹೋಗಿ ಅವ್ರಿಗೆ ಬೆನ್ನೋವು ಬಂದ್ಬಿಡ್ತು. ಏನ್ ಸರ್, ಉಗುರು ಕಚ್ಚೋ ಅಭ್ಯಾಸದಿಂದ ಬೆನ್ನು ಹೆಂಗ್ ಸರ್ ಬರುತ್ತೆ? ಅಯ್ಯೋ, ಅವನು ಕಚ್ತಾ ಇದ್ದಿದ್ದು ಕಾಲಿನ ಉಗುರಪ್ಪ. ಆಗ ಅವನು ಅವನ ಕಾಲಿಗೆ ಸಾಕ್ಸ್ ಹಾಕ್ತಿದ್ದ ಅಂದಾಗ ಅದೇ ಉತ್ತರ ಸರಿ ಇರುತ್ತೆ. ಬಿ ಲಾಕ್ ಮಾಡ್ಬಿಡಿ. ಹಾ, ಅಂದ್ರೆ ಕೈಗೆ ಸಾಕ್ಸ್ ಹಾಕ್ಬೇಕು. ಹೌದು. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಬಿ ಕೈಗೆ ಸಾಕ್ಸ್ ಹಾಕ್ಬೇಕು ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ವ ಅಂತ ಹೇಳು. ಐ ಆಮ್ ಸೋ ಸಾರಿ ಯಜಮಾನ್ರೆ, ನೀವು ಕೊಟ್ಟಿರುವಂತಹ ಉತ್ತರ ತಪ್ಪು. ಕರೆಕ್ಟ್ ಆಗಿರೋ ಉತ್ತರ ಬಂದು ಆಪ್ಷನ್ ಸಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಯ್ಯೋ, ಮತ್ತೆ ಅವನು ನನ್ನ ಸ್ನೇಹಿತ ಅವನ ಮಗನಿಗೆ ಸಾಕ್ಸ್ ಹಾಕ್ತಿದ್ದ. ಅಯ್ಯೋ, ಅದು ಕಾಲು, ಅದಕ್ಕೆ ಸಾಕ್ಸ್ ಹಾಕ್ತಾ ಇದ್ದ. ಕೈಗೆ ಸಾಕ್ಸ್ ಹಾಕಿದ್ರೆ ಊಟ ಮಾಡೋದ್ ಹೆಂಗೆ, ಕೆಲಸ ಮಾಡೋದ್ ಹೆಂಗೆ? ಛೇ, ನನಗಿದು ಹೊಳಲೇ ಇಲ್ಲ ನೋಡ್ರಿ. ಓಕೆ, ಚೇರ್ ಗರ್ಲ್ಸ್. ಈ ಛತ್ರಿ ಹರಿದೋಗ್ಬಿಟ್ಟಿದೆ, ಹೊಲ್ಕೊಡ್ಬೇಕು. ಆಗ್ಲಮ್ಮ, ಆಟ ಎಲ್ಲ ಮುಗಿಲಿ, ಆಮೇಲೆ ಹೊಲ್ದು ಕೊಡ್ತೀನಿ. ಹಾ, ಯಜಮಾನ್ರೆ, ಇಷ್ಟು ವಯಸ್ಸಾದ್ರೂ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಏನಿದ್ರ ಸೀಕ್ರೆಟ್? ನನ್ನ ಹತ್ರ 3 ಡಾಕ್ಟರ್ ಇದ್ದಾರೆ. ಓ, ಗೊತ್ತಾಯ್ತು ಬಿಡಿ ಯಜಮಾನ್ರೆ. ನಿಮ್ ತಮ್ಮ ಒಬ್ರು ಡಾಕ್ಟ್ರು, ಅವ್ರ ವೈಫ್ ಇನ್ನೊಬ್ರು ಡಾಕ್ಟ್ರು, ಇನ್ನು 3ನೇ ಯಜಮಾನ್ರೆ. ನಿಮ್ ತಾಯಿಯವ್ರೇನಾದ್ರು ಬೈ ಚಾನ್ಸ್ ಸೈಕಲ್ ಗ್ಯಾಪ್ ಅಲ್ಲಿ ಡಾಕ್ಟರ್ ಗಿಕ್ಟರ್ ಓದ್ಬಿಟ್ರ? ದಡ್ಡ, ಡಾಕ್ಟರ್ ಅಂದ್ರೆ ಅವರಲ್ಲ. ಶಿಸ್ತಾಗಿರೋ ಊಟ ಅನ್ನೋದು ಒಂದು ಡಾಕ್ಟ್ರು, ಶಾಂತಿ ಅನ್ನೋದು ಒಂದು ಡಾಕ್ಟ್ರು, ಸಂತೋಷ ಅನ್ನೋದು ಒಂದು ಡಾಕ್ಟ್ರು. ಹಾ, ಕರೆಕ್ಟ್ ಆಗಿ ಹೇಳಿದ್ರಿ ಯಜಮಾನ್ರೆ. ಮಕ ನೋಡಿ ಎಷ್ಟು ಕಳೆಯಿಂದ ತುಂಬಿಕೊಂಡಿದೆ. ಮೀಸೆ ನೋಡಿ ಎಷ್ಟು ಸಮೃದ್ಧಿಯಾಗಿದೆ. ಕನ್ನಡಕ ಒಂದು ಹಾಕೊಂಡಿದ್ದೀರಾ, ನೀಟಾಗಿ ಕಣ್ ಕಾಣುತ್ತೆ ತಾನೆ ದೂರ ಇರೋದೆಲ್ಲ. ಇದು ನಂಬರಿನ ಕನ್ನಡಕ ಅಲ್ಲ, ಕಣ್ಣೊಳಗೆ ಧೂಳು ಬಿಡಬಾರ್ದು ಅಂತ ಹಾಕೊಂಡಿರೋದು. ದೂರದಷ್ಟೇ ಯಾಕೆ, ಗೋಡೆ ಆಚೆಗಿರೋದು ಕಾಣುತ್ತೆ. ಇದು ಜಾಸ್ತಿ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗ್ಬೇಡ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 15,000 ಕಟ್ತಾ ಇದ್ದೀನಿ. 15,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ನಾಯಿಗೂ ಗಂಡಂದಿರಿಗೂ ಏನ್ ಡಿಫರೆನ್ಸ್? ಆಪ್ಷನ್ ಎ, 1 ವರ್ಷ ಆದ್ಮೇಲೆ ನಾಯಿ ಪ್ರೀತಿ ಕಡಿಮೆ ಆಗಲ್ಲ. ಆಪ್ಷನ್ ಬಿ, ಮನೆಯಲ್ಲಿ ಮೃಷ್ಟಾನ್ನ ಇದ್ರು ಬೀದಿಗೆ ಹೋಗೋದು ಜಾಸ್ತಿ. ಆಪ್ಷನ್ ಸಿ, ಹೆದರ್ಕೊಂಡ್ರೆ ಕಚ್ಚಕ್ ಬರೋದು, ಏಯ್ ಅಂದ್ರೆ ಬಾಲ ಮುದ್ರಕೊಳ್ಳೋದು. ಈ ನಾಯಿಗೂ ಗಂಡಂದ್ರಿಗೂ ಏನು ಹೋಲಿಕೆ ಅಂದ್ರೆ ಸಿಕ್ಕಾಪಟ್ಟೆ ಹೋಲಿಕೆ ಇದೆ. ಆದ್ರೆ ವ್ಯತ್ಯಾಸ ಏನು ಅಂದ್ರೆ, ನೀವೇನು ಕೊಟ್ಟಿದ್ದೀರಾ? 1 ವರ್ಷ ಆದ್ಮೇಲೆ ನಾಯಿ ಪ್ರೀತಿ ಕಡಿಮೆ ಆಗಲ್ಲ, ಮನೆಯಲ್ಲಿ ಮೃಷ್ಟಾನ್ನ ಇದ್ರು ಬೀದಿಗೆ ಹೋಗೋದು ಜಾಸ್ತಿ, ಹೆದರ್ಕೊಂಡ್ರೆ ಕಚ್ಚೋಕೆ ಬರೋದು, ಅಂದ್ರೆ ಬಾಲ ಮುದ್ರಕೊಳ್ಳೋದು. ನೋಡಿ, ಈ ವಿಷಯದಲ್ಲಿ ನನಗೆ ಅಷ್ಟೊಂದು ಅನುಭವ ಇಲ್ಲ, ಯಾಕಂದರೆ ನಾನು ಮದುವೆನೇ ಆಗಿಲ್ಲ. ಅದಕ್ಕೆ ನಾನು ನನ್ನ ಜೀವದ ಗೆಳೆಯನ ಬಳಸ್ತೀನಿ. ಯಾವುದು? ಅದೇ ನೀವು ಹೇಳಿದ್ರಲ್ಲ, ಕುಚಿಕು. ಓಕೆ, ಕಾಲ್ ಟು ಕುಚಿಕು ಆಪ್ಷನ್ ಯೂಸ್ ಮಾಡ್ತಾ ಇದ್ದೀರಾ. ನಿಮ್ಮ ಕುಚಿಕು ಬಗ್ಗೆ ನೀವೇ ಹೇಳಿ. ಯಾರು ನಿಮ್ಮ ಕುಚಿಕು? ನನ್ನ ತಮ್ಮಂದ್ರಲ್ಲ ನನಗೆ ಕುಚಿಕೋನೆ. ಅವ್ರುಗಳಲ್ಲಿ ನಿಮ್ಗೆ ಗೊತ್ತಿರೋರು ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡಿ. ಹಾ, ಅಲ್ಲ, ನೀವೇ ಯಾರ್ದಾರು ಒಬ್ರು ಹೆಸರು ಹೇಳಿದ್ರೆ ಚೆನ್ನಾಗಿರೋದು. ನನ್ನ ಡಾಕ್ಟರ್ ತಮ್ಮನಿಗೆ ಫೋನ್ ಮಾಡಿ. ನೋಡಿ, ಅದು ಕಂಪ್ಯೂಟರ್ ಮಾಮು, ಕಾಲ್ ಟು ಯಜಮಾನ್ರೆ ಡಾಕ್ಟರ್ ತಮ್ಮ. ಹಲೋ ಹಲೋ, ನಾನು ಮನೆಗೆ ಶೂನ್ಯಾಧಿಪತಿಯಿಂದ
ಅಶೋಕ್ ಬಚ್ಚ ಅಂತ ಗೊತ್ತು. ನಮ್ಮಣ್ಣ ಆರ್ಟ್ ಸೀಟ್ ಅಲ್ಲಿ ಇದಾರೆ, ಒಂದ್ ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಾನು ಗೊತ್ತು. ಅದೇನಂದ್ರೆ ಗೊತ್ತಾಯ್ತು. ಆ ಪ್ರಶ್ನೆಗೆ ನಾ ಉತ್ತರ ಹೇಳ್ಬೇಕಲ್ವಾ ಓಕೆ ಯೋರ್ ಟೈಮ್ ಸ್ಟಾರ್ಟ್ ಅಂತಾನು ಗೊತ್ತಾಯ್ತು. ನಮ್ಮ ಅಣ್ಣನ್ ಕೊಡಿ. ಅಣ್ಣ ತಮ್ಮ ಅಣ್ಣ ತಮ್ಮ ಯಾಕೆ ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ಅದು ಅಣ್ಣ, ಅಶೋಕ್ ಬಚ್ಚ ಹತ್ರ ಮಾತಾಡ್ಬೇಕಾದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ದೆ. ನಿಮ್ ವಾಯ್ಸ್ ಕೇಳಿದ ತಕ್ಷಣ ಚೆಕ್ ಅಂತ ಎದ್ಬಿಟ್ಟೆ, ಕಿಟಕಿ ತಲೆಗೆ ಹೊಡೆದ್ಬಿಡ್ತಾನ. ಅಯ್ಯೋ ಕಿಟಕಿ ತಲೆ ಹೊಡ್ಕೊಂಡ್ಬಿಟ್ಟ. ನಾನು ಬಂದೆ ತರಿ, ನಾನು ಬಂದೆ. ಇಲ್ಲ ಅಲ್ಲ, ನನ್ನ ತಮ್ಮ ನೋವು ಅನುಭವಿಸ್ತಾ ಇದ್ದಾನೆ. ನಾನು ಹೋಗ್ಲೇಬೇಕು. ಪರವಾಗಿಲ್ಲ ಅಣ್ಣ, ಅಂತದೇನು ಆಗಿಲ್ಲ. ಏನಾಗಿಲ್ವ ತಮ್ಮ? ಅಂತದೇನು ಆಗಿಲ್ಲ ಬಿಡೋಣ. ನೀ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಣ್ಣ. ನನಗಷ್ಟು ಸಾಕು. ಆಯ್ತಣ್ಣ, ಆಯ್ತಣ್ಣ. ತಮ್ಮ ಇಲ್ಲೊಂದು ಪ್ರಶ್ನೆ ಇದೆ. ಗೊತ್ತು ಬಿಡೋಣ. ನಾಯಿಗೂ ಗಂಡಂದಿರಿಗೂ ಏನ್ ಡಿಫ್ರೆನ್ಸ್ ಅಂತಲ್ವಾ? ಆಪ್ಷನ್ ಎ ಬಂದ್ಬಿಟ್ಟು 1 ವರ್ಷ ಆದ್ಮೇಲೆ ನಾಯಿ ಪ್ರೀತಿ ಕಮ್ಮಿ ಅಂದ್ರೆ ಗಂಡಂದ್ರ ಪ್ರೀತಿ ಕಮ್ಮಿ ಆಗತ್ತಾ? ಹೌದಣ್ಣ, ಗಂಡಂದ್ರ ಪ್ರೀತಿ ಕಡಿಮೆ ಆಗುತ್ತೆ, ಹೆಣ್ಣಿನ ಪ್ರೀತಿ ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ. ಅದು ಅಂಡ್ ಯುವರ್ ಟೈಮ್ ಇಸ್ ಅಪ್. ನಿಮ್ಮ ಉತ್ತರ? ನಮ್ಮ ಉತ್ತರ ನನ್ನ ತಮ್ಮ ಹೇಳ್ದಲ್ಲ, ಅದನ್ನೇ ಲಾಕ್ ಮಾಡ್ಬಿಡಿ. ಸರ್, ಲಾಕ್ ಮಾಡಕ್ಕಿಂತ ಮುಂಚೆ ನನ್ಗೊಂದು ಸ್ಮಾಲ್ ಕ್ಲಾರಿಫಿಕೇಶನ್ ಬೇಕು ಸರ್. ಏನ್ ಹೇಳಿ? ಹೆಂಗ್ ಸರ್ ಗೊತ್ತಾಯ್ತು? ಅದೇ ನಮ್ಮ ಕುಟುಂಬದ ಒಗ್ಗಟ್ಟು. ಅಂದ್ರೆ ನಮ್ಮೆಲ್ರ ಮನಸ್ಸು ಯಾವಾಗ್ಲೂ ಒಂದೇ. ಏನ್ ಈ ರೇಂಜಿಗೆ ಒಬ್ಬಟ್ಟ? ಅಲ್ಲ ಸರಿ, ಒಗ್ಗಟ್ಟ. ನಮ್ಗಿಲ್ಲ ಆಗ್ತಿದೆ ಇಕ್ಕಟ್ಟು. ಸರಿ, ಕಂಪ್ಯೂಟರ್ ಮಾಮು, ಆಪ್ಷನ್ ಎ 1 ವರ್ಷ ಆದ್ಮೇಲೆ ನಾಯಿ ಪ್ರೀತಿ ಕಡಿಮೆ ಆಗಲ್ಲ ಅನ್ನೋದನ್ನ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ವಾ ಅಂತ ಹೇಳು. ಯಜಮಾನ್ರೇ, ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ ನೀವು ಮತ್ತೆ ನಿಮ್ಮ ತಮ್ಮ ಸೇರಿ. ಕಂಗ್ರಾಚುಲೇಷನ್ಸ್. ಈಗ ನಮ್ಮ ಚೇರ್ ಗರ್ಲ್ಸ್ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂದ್ರೆ ಅವ್ರೇನ್ ಮಾಡ್ಬೇಕು? ಅವರು ಅಕ್ಕಿ ಕೇರ್ಬೇಕು. ಅಂದ್ರೆ ಅಂಗಡಿಗೆ ಹೋಗಿ ಅಕ್ಕಿ ತರ್ಬೇಕಾ? ಈಗಿನ ಕಾಲದ ಹುಡುಗಿರಿಗೆ ಅಕ್ಕಿ ಹ್ಯಾಕ್ ಕೇರ್ಬೇಕು ಅನ್ನೋದು ಗೊತ್ತಿಲ್ಲ. ಅವ್ರಿಗೇನು ಗೊತ್ತಿಲ್ಲ ಬಿಡಿ ಯಜಮಾನ್ರೆ. ಏನ್ರೆ ಸುಪ್ನಾತಿಗಳ ಡವ್ ಕಟ್ತಾ ಇದ್ದೀರಾ? ಮರದಲ್ಲಿ ಅಕ್ಕಿ ಹಾಕೊಂಡು 3 ಅಡಿ ಎಸ್ದು ಗಾಳಿಲಿ ಪುಸ್ ಅಂತ ಊರ್ರಿ. ನೋಡಿದ್ರೆ ನಮ್ಮ ಈ ಕಂಪ್ಯೂಟರ್ ಗೊತ್ತಿರೋದು ನಿಮ್ಗೆ ಗೊತ್ತಿಲ್ವಲ್ಲ? ನೋಡಿ ಹೇಗೆ ಒಬ್ರು ಬಾಯಲ್ಲಿ ಒಬ್ರು ಕಾಳು ಹಾಕೊಳ್ತಾ ಇದ್ದಾರೆ. ಯಜಮಾನ್ರೆ, ಅವರು ಅಕ್ಕಿ ಕೇರ್ತಾ ಇರೋದನ್ನ ನೋಡಿದ್ರೆ ಅವ್ರು ಕೆರದಲ್ಲಿ ಹೊಡಿಬೇಕು ಅಂತ ಅನ್ಸ್ತಾ ಇದ್ರು. ಅನ್ಸತ್ತೆ. ಅಂಥವ್ರನ್ನ ಕರ್ಕೊಂಡ್ ಬಂದಿದ್ಯಲ್ಲಪ್ಪ ನೀನು, ಅನ್ಸತ್ತೆ. ನನಗೆ ಕೆರದಲ್ಲಿ ಹೊಡಿಬೇಕು ಅನ್ಸುತ್ತಾ? ನೀವೇ ಜನ್ಮದಲ್ಲಿ ಕರೆಯಲ್ಲ, ಸುಮ್ಮನೆ ನೀವು. ವೀಕ್ಷಕರೇ, ಇವರು ಹೀಗೆ ಅಕ್ಕಿ ಕೆರಿತಾ ಇರ್ತಾರೆ, ಅಕ್ಕಿ ಕೇರ್ತಾ ಇರ್ತಾರೆ. ನೀವು ಕೌನ್ ಬನೇಗಾ ಶೂನ್ಯಾಧಿಪತಿಲಿ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ಇವರು ನನ್ನ ಹೆಗ್ಲ ಮೇಲೆ ಕೈ ಹಾಕೊಂಡು 1 ಫೋಟೋ ತಗ್ಸ್ಕೋಬೇಕು. ಬಾಸ್, 1 ಫೋಟೋ. ಯಜಮಾನ್ರೆ, ನಿಮ್ಮ ಅಭಿಪ್ರಾಯ? ಬಾಮ್ಮ, ನನಗೆ ಮದುವೆ ಆಗಿ ನನಗೊಂದು ಮಗು ಆಗಿದ್ರೆ, ಅದು ಹೆಣ್ಮಗು ಆಗಿದ್ರೆ ನಿನ್ನ ವಯಸ್ಸು ಇರ್ತಿತ್ತು. ಬಾ ಮಗ, ಫೋಟೋ ತೆಗಿರಿ. ಈಗ ನಿಮಗೆ ಮದುವೆ ಆಗಿಲ್ಲ. ಮದುವೆ ಆಗದೆ ಇದ್ರೆ ಏನು ಉಪಯೋಗಗಳು ಅಂತ ಹೇಳಿ ನೋಡೋಣ. ನನಗೆ ಅಷ್ಟು ಅನುಭವ ಇಲ್ಲಪ್ಪ. ನಾನು ಹೇಳ? ಹೇಳಿ. ಮಲ್ಗೆದ್ದ ಮೇಲೆ ಮಂಚದ 2 ಕಡೆಯಿಂದ ಇಳಿಬಹುದು. ಎಲ್ಲಿ? ಇವ್ರು ಹೇಗೆ ನಾಚ್ಕೋತಾರೋ ಸ್ವಲ್ಪ ತೋರಿಸ್ಲಿ. ಅದು ನಾಚಿಕೆ ಅಲ್ಲ ಕಣೆ, ರೊಮ್ಯಾಂಟಿಕ್ ಲುಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೌನ್ ಬನೇಗಾ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ ಯಜಮಾನ್ರು. ಯಜಮಾನ್ರೆ, ಕಾರ್ಯಕ್ರಮ ಮುಂದುವರ್ಸೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 25,000 ಕಟ್ತೀವಿ. 25,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಕಾರ್ಗೆ ಯಾವ ಚಕ್ರ ಇದೆ? ಆಪ್ಷನ್ ಎ ರಬ್ಬರ್ ಚಕ್ರ, ಆಪ್ಷನ್ ಬಿ ಪರಮವೀರ ಚಕ್ರ, ಆಪ್ಷನ್ ಸಿ ಆಗ್ನಿ ಚಕ್ರ. ಚಕ್ರಗಳಲ್ಲಿ ಇಷ್ಟೊಂದು ವಿಧಾನ ಇದೆಯಾ? ನಾನು ನನ್ನ ಜೀವದ ಗೆಳೆಯನ ಬಳಸ್ತೀನಿ. ಯಾವುದು? ಅದೇ
ದ್ರಾವ್ಯನ ಎತ್ತ ಹಾಕಿ. ಓಕೆ ಕಂಪ್ಯೂಟರ್ ಮಾಮು, ದ್ರಾವ್ಯನ ಎತ್ತಾಕೋ ಆಪ್ಷನ್ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ತಪ್ಪುತ್ರನ ನೀನು ಎತ್ತಾಕ್ಬೇಕು. ಸೊ ದ್ರಾವ್ಯನ ಎತ್ತಾಕು. ನೋಡಿ ಯಜಮಾನ್ರೆ, ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಒಂದು ಸರಿ ಒಂದು ತಪ್ಪುತ್ತರ ಇದೆ. ಕರೆಕ್ಟ್ ಆಗಿರೋ ಉತ್ತರ ಈಗ ನೀವು ಕೊಡಬೇಕು. ಸಿ ಆಗ್ನೇಯ ಚಕ್ರ ಲಾಕ್ ಮಾಡ್ಬಿಡಿ. ಕಂಪ್ಯೂಟರ್ ಮಾಮು, ಆಪ್ಷನ್ ಸಿ ಆಗ್ನೇಯ ಚಕ್ರ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಐ ಆಮ್ ಸಾರಿ ಯಜಮಾನ್ರೆ, ನೀವು ಕೊಟ್ಟಿರೋಂಥ ಉತ್ತರ ತಪ್ಪಾಗಿದೆ. ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಎ ರಬ್ಬರ್ ಚಕ್ರ. ಈಗ ಚೇರ್ ಗರ್ಲ್ಸ್ ನಿಮ್ಗೆ ಪನಿಷ್ಮೆಂಟ್ ಕೊಡುವಂತಹ ಸಮಯ. ಚೇರ್ ಗರ್ಲ್ಸ್, ಏನ್ ಪನಿಷ್ಮೆಂಟ್ ಅಮ್ಮ ನಮ್ಮ ಯಜಮಾನ್ರಿಗೆ? ಇವರು ನನ್ನ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಒಂದು ಫೋಟೋ ತಗ್ಸ್ಕೋಬೇಕು. ಬಾಸ್, ಒಂದು ಫೋಟೋ. ಯಜಮಾನ್ರೆ, ನಿಮ್ಮ ಅಭಿಪ್ರಾಯ? ಬಾಮ್ಮ, ನನಗೆ ಮದುವೆ ಆಗಿ ನನಗೊಂದು ಮಗು ಆಗಿದ್ರೆ, ಅದು ಹೆಣ್ಮಗು ಆಗಿದ್ರೆ ನಿನ್ನ ವಯಸ್ಸು ಇರ್ತಿತ್ತು. ಬಾ ಮಗ, ಫೋಟೋ ತೆಗಿರಿ. ಹಾ, ಆಯ್ತು, ಹೋಗ್ ಮಗ. ಹಾ, ಹೋಗು. ಏಯ್ ನೋಡ್ರ, ಮನಸ್ಸು ಶುದ್ಧವಾಗಿದ್ರೆ ಎಲ್ಲ ಸರಿಯಾಗಿರುತ್ತೆ. ಯಜಮಾನ್ರೆ, ನೀವು ಯಾಕೆ ಯಜಮಾನ್ರೆ ಮದುವೆ ಆಗಿಲ್ಲ? ನಂಗೆ ತಮ್ಮಂದ್ರು ಇದ್ರಲ್ಲ. ಅಲ್ಲ, ಮಕ್ಕಳಿದ್ರೆ ಮದುವೆ ಆಗ್ಬಾರ್ದು, ತಮ್ಮಂದ್ರಿದ್ರೆ ಏನಂತೆ? ತಮ್ಮಂದ್ರನ್ನೇ ಮಕ್ಕಳ ತರ ಸಾಕ್ಬಿಟ್ಟಿದೆ ನಾನು. ಹಾ, ಯಜಮಾನ್ರೆ, ಈಗ ನಿಮಗ್ ಮದುವೆ ಆಗಿಲ್ಲ. ಮದುವೆ ಆಗದೆ ಇದ್ರೆ ಏನ್ ಉಪಯೋಗಗಳು ಅಂತ ಹೇಳಿ ನೋಡೋಣ. ನನಗೆ ಅಷ್ಟು ಅನುಭವ ಇಲ್ಲಪ್ಪ. ನಾನು ಹೇಳ? ಹಾ, ಹೇಳಿ. ಮಲ್ಗೆದ್ದ ಮೇಲೆ ಮಂಚದ ಎರಡೂ ಕಡೆಯಿಂದ ಇಳಿಬಹುದು. ಸಿಂಗಲ್ ಸೀಟರ್ ಗಾಡಿ ತಗೋಬಹುದು. ಬಟ್ಟೆ ಅಂಗಡಿ, ಒಡವೆ ಅಂಗಡಿ ನೋಡ್ದಾಗ್ಲೆಲ್ಲ ಎದುರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಷ್ಟೆಲ್ಲ ಉಪಯೋಗ ಇದೆಯಾ? ಇನ್ನು ಬೇಜಾನ್ ಉಪಯೋಗಗಳಿದಾವೆ. ಮತ್ ಯಾಕೆ ಎಲ್ರು ಮದುವೆ ಆಗ್ತಾರೆ? ಈ ಲವ್ ಮತ್ತೆ ಮದ್ವೆ ವಿಷಯದಲ್ಲಿ ಸ್ವತಃ ಒಂದ್ಸಲ ಒದೆ ತಿನ್ನೋವರೆಗೂ ಯಾರಿಗೂ ಬುದ್ಧಿ ಬರಲ್ಲ. ಹೋಗ್ಲಿ ಬಿಡಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 15,000 ಕಟ್ತೀನಿ. 15,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಅಣ್ಣ ತಮ್ಮ ಇಬ್ರು ಅಂದ್ರೆ ಎಷ್ಟು ಜನ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 5. ನನಗನ್ಸುತ್ತೆ ಈ ಪ್ರಶ್ನೆಯಲ್ಲಿ ನೀವೇನೋ ಒಂದು ಕೊಂಕಿಟ್ಟಿದ್ದೀರಾ ಅಂತ. ಅಣ್ಣ ತಮ್ಮ ಇಬ್ರು ಅಂದ್ರೆ 3 ಜನ ಆಗ್ತಾರೆ. ಹಾ, ಬಿ 3 ಲಾಕ್ ಮಾಡಿ. ಕಂಪ್ಯೂಟರ್ ಮಾಮು, ಅಣ್ಣ ತಮ್ಮಂದಿರ ಮ್ಯಾಟ್ರಲ್ಲಿ ಇವ್ರು ಭಯಂಕರ ಸ್ಟ್ರಾಂಗು. ಆಪ್ಷನ್ ಬಿ 3 ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳು. ಯಜಮಾನ್ರೆ, ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ. ಕಂಗ್ರಾಚುಲೇಷನ್, ಸೂಪರ್ ಸೂಪರ್. ಯಜಮಾನ್ರೆ, ನಾನು ಬೇರೆ ಯಾರಿಗಾದ್ರೂ ಈ ಪ್ರಶ್ನೆ ಕೇಳಿದ್ರೆ ಅವರು ಆಪ್ಷನ್ ಎ 2 ಅಂತಾನೆ ಹೇಳಿರೋರು. ಯಾಕೆಂದ್ರೆ ಅಣ್ಣ ತಮ್ಮ ಇಬ್ರು ಎಷ್ಟಾಗ್ತಾರೆ? 2 ಅಂತ. ಆದ್ರೆ ನೀವು ಈ ಒಗಟನ್ನ ನೀಟಾಗಿ ಬಿಡಿಸಿದ್ದೀರಾ. ಅಣ್ಣ ತಮ್ಮ ಇಬ್ರು ಅಂದ್ರೆ ಅಣ್ಣ ಒಬ್ರು, ತಮ್ಮ ಇಬ್ರು. ವಾ 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 ವಾ, ಸೂಪರ್ ಸೂಪರ್. ಮತ್ತೆ ಈ ತರ ಉತ್ತರ ಕೊಡ್ಬೇಕಾದ್ರೆ ನಿಮ್ ಹಾಗೆ ಛತ್ರಿ ತರ ಯೋಚನೆ ಮಾಡಬೇಕು. ಓಕೆ, ಈಗ ಚೇರ್ ಗರ್ಲ್ಸ್ ನಿಮ್ಮನ್ನ ಖುಷಿ ಪಡಿಸುವಂತಹ ಸಮಯ. ನಿಮ್ಮನ್ನ ಖುಷಿ ಪಡಿಸ್ಬೇಕು ಅಂದ್ರೆ ಚೇರ್ ಗರ್ಲ್ಸ್ ಏನ್ ಮಾಡ್ಬೇಕು? ಈಗಿನ ಕಾಲದ ಹುಡುಗಿರಿಗೆ ನಾಚಿಕೆ ಅಂದ್ರೆ ಗೊತ್ತಿಲ್ಲ. ಎಲ್ಲಿ ಇವ್ರು ಹೇಗೆ ನಾಚ್ಕೋತಾರೋ ಸ್ವಲ್ಪ ತೋರಿಸ್ಲಿ. ಚೇರ್ ಗರ್ಲ್ಸ್, ನಿಮ್ಮಲ್ಲಿ ನಾಚಿಕೆ ಅನ್ನೋದೇನಾದ್ರು ಉಳಿದಿದ್ರೆ ಆ ಎಕ್ಸ್ಪ್ರೆಷನ್ ಸ್ವಲ್ಪ ತೋರಿಸ್ರಮ್ಮ. ಅದು ನಾಚಿಕೆ ಅಲ್ಲ ಕಣೆ, ರೊಮ್ಯಾಂಟಿಕ್ ಲುಕ್. ನಿನ್ ಕಡೆ ಅದು ಹುಚ್ಚಿ ಲುಕ್ ಕಣೆ. ಅಲ್ಲ, ನಿಮ್ ಮನೆಗೆ ಯಾರಾದ್ರೂ ಗಂಡಿನ ಕಡೆಯವ್ರು ನಿಮ್ಮ ನೋಡಕ್ ಬಂದ್ರೆ ನಾಚ್ಕೊಡಿ ಅಂದ್ರೆ ಹೆಂಗ್ರೆ ನಾಚ್ಕೊಂತೀರಾ? ಟ್ಯೂಷನ್ಗೆ ಹೋಗಿ ನಾಚ್ಕೊಳ್ಳೋದನ್ನ ಕಲ್ತ್ಕೊಂಡ್ ಬರ್ತೀವಿ. ಟ್ಯೂಷನ್ ನಾಚಿಕೆಗೆ ನಾಚಿಕೆ ಆಗ್ಬೇಕು ನಿಮ್ಗೆ. ಮತ್ತೆ ನಾಚ್ಕೊಳ್ಳೋದು ಹೇಗೆ ಅಂತ ನೀವೇ ಹೇಳ್ಕೊಡಿ. ಅದು ಕಾಲಲ್ಲಿ ರಂಗೋಲಿ ಹಾಕ್ಬೇಕು. ಇಷ್ಟೇ ದಪ್ಪ ಇರೋ ಬಾಕ್ಲಿಂದೆ ಅಳಿಸ್ಕೋಬೇಕು. ಈ ಕಿಟಕಿ ಕಂಬಿಗಳು ಬರ್ತಾವಲ್ಲ, ಅದಕ್ಕೆನ್ನೆ ಉಚ್ಕೋಬೇಕು. ನಮ್ಮ ಕಾಲದಲ್ಲಿ ಹೆಣ್ಮಕ್ಳು ನಾಚ್ಕೊಳ್ತಿದ್ರು. ಹೇಗೆ ನಾಚ್ಕೊಳ್ತಿದ್ರು ಅಂದ್ರೆ ಕಾಲಿಂದ ನೆಲ ಕೆರೆದ್ರೆ ಸಾಕು, ಭೂಮಿಯಿಂದ ನೀರು ಬಂದ್ಬಿಡ್ತಿತ್ತು. ಬಿಡಿ ಸರ್, ಅದು ನಿಮ್ ಕಾಲ.
ಆಗ ನಾಚಿಕೆನೂ ಇತ್ತು, ಭೂಮಿಲಿ ನೀರು ಇತ್ತು. ಈಗ ಎರಡೂ ಇಲ್ಲ. ಹುಡುಗಿಯರು ನಾಚಿಕೆ ಕಲಿಬೇಕು ಅಂದ್ರೆ ಟ್ಯೂಷನ್ ಕ್ಲಾಸಸ್ಗೆ ಹೋಗ್ಬೇಕು, ನಮಗ್ ನೀರ್ ಬೇಕು ಅಂದ್ರೆ ಭೂಮಿಲಿ 2000 ಅಡಿ ಹೋಗ್ಬೇಕು. ಹಲೋ, ನಾಚಿಕೆ ನಮ್ಮೊಬ್ರಿಗೆ ಅಲ್ಲ, ನಿಮಗೂ ಇರಬೇಕು. ಹೆಂಗಸರಿಗೆ ನಾಚಿಕೆ ಇಲ್ದಿರೋದೇ ಗಂಡಸರಿಗೆ ಒಂದು ದೊಡ್ಡ ನಾಚಿಕೆ. ವೀಕ್ಷಕರೇ, ಇವ್ರಿಗಿದೆಲ್ಲ ಅರ್ಥ ಆಗಲ್ಲ. ಸದ್ಯಕ್ಕೆ ನೀವು ಕೌನ್ ಬನೇಗಾ ಶೂನ್ಯಾಧಿಪತಿ ಕಾರ್ಯಕ್ರಮದಲ್ಲಿ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ಅದೇನು ಪುಳಿಯೋಗರೆ ಗೊಜ್ಜ ಸ್ಪೂನಲ್ಲಿ ತೆಗ್ದಂಗ ಹಾಕಕ್ಕೆ ತೊಪ್ಪೇನ್ ಕೈಯಲ್ಲಿ ಹಾಕಮ್ಮ. ಹೌದು, ಅದು ಶಿಟ್ಟು. ದೊಡ್ಡ ತಮ್ಮ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತಿದ್ದಾನೆ. ಜನ ಈಗ ಅದನ್ನ ಊಟ ತಿನ್ನೋ ಹಾಕಿ ತಿಂತಾ ಇದಾರ್ರಿ. ಮದುವೆ ಮನೆಯಲ್ಲಿ ಮದುವೆ ಗಂಡಿಲ್ದಿದ್ರು ಮದುವೆ ನಡೆದು ಹೋಗ್ಬಿಡುತ್ತೆ. ಆದ್ರೆ ನನ್ನ ತಮ್ಮನ ಉಪ್ಪಿನಕಾಯಿ ಇಲ್ದ ಮದುವೆ ನಡೆಯೋದೇ ಇಲ್ಲ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೌನ್ ಬನೇಗಾ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ ಯಜಮಾನ್ರು. ಯಜಮಾನ್ರೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000 ರೂಪಾಯಿ. 20,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಹುಡುಗಿ ಸಿಮ್ ಚೇಂಜ್ ಮಾಡ್ತಾಳೆ ಅಂದ್ರೆ ಏನರ್ಥ? ಆಪ್ಷನ್ ಎ, ಬಾಯ್ ಫ್ರೆಂಡ್ಗೆ ಟಿಕೆಟ್. ಆಪ್ಷನ್ ಬಿ, ಬಿಲ್ ಕಟ್ಟಿಲ್ಲ. ಆಪ್ಷನ್ ಸಿ, ನಂಬರ್ ಇಷ್ಟ ಇಲ್ಲ. ಅಲ್ಲ, ಬರೀ ಈ ಹುಡುಗಿಯರ ಬಗ್ಗೆನೇ ಕೇಳ್ತಿರಲ್ಲ, ಯಾಕೆ ನಿಮ್ಮ ಹತ್ರ ಹಳ್ಳಿ ಬಗ್ಗೆ ಕೇಳೋಂಥ ಪ್ರಶ್ನೆ ಏನು ಇಲ್ವಾ? ನಿಮಗೆ ಗೊತ್ತಿರೋ ಪ್ರಶ್ನೆನ ಕೇಳ್ಬಿಟ್ರೆ ನೀವು ಗೆದ್ಬಿಡ್ತೀರಲ್ಲ, ಅದಕ್ಕೆ. ಒಳ್ಳೆ ಫಜಿತ ಆಯ್ತಲ್ಲಪ್ಪ. ಹೌದು, ಈ ಸಿಮ್ ಅಂದ್ರೆ ಏನಂತ ಅರ್ಥ ಹೇಳಪ್ಪ? ಫೋನ್ ನಂಬರ್ ಅದರಲ್ಲೇ ಇರುತ್ತೆ. ಓ ಹಾಗಾ? ಬಾಯ್ ಫ್ರೆಂಡ್ಗೆ ಟಿಕೆಟು, ಬಿಲ್ ಕಟ್ಟಿಲ್ಲ, ನಂಬರ್ ಇಷ್ಟ ಅಲ್ಲ. ಇದು ನಮ್ಗೆ ಅರ್ಥ ಆಗ್ತಲ್ಲ. ಈ ಹುಡುಗಿಯರ ವಿಷಯನ ಹುಡುಗಿಯರ ಹತ್ರನೇ ಕೇಳ್ಬೋಣ. ಓ, ಅಂದ್ರೆ ಲೈಫ್ ಲೈನ್ ಯೂಸ್ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಉಳಿದಿರೋದು ಒಂದೇ ಲೈಫ್ ಲೈನು, ದಟ್ ಈಸ್ ಕಂಡವ್ರ ಮಾತು ಕೇಳಿ. ಓಕೆ ಗರ್ಲ್ಸ್, ಯಜಮಾನ್ರಿಗೆ ನಿಮ್ ಹೆಲ್ಪ್ ಬೇಕಾಗಿದೆ, ಬನ್ನಿ. ಏನಂತೆ? ಹುಡುಗಿಯರು ಹೇಳಿದ್ರು ಆಪ್ಷನ್ ಎ, ಬಾಯ್ ಫ್ರೆಂಡ್ಗೆ ಟಿಕೆಟ್, ಅದೇ ಲಾಕ್ ಮಾಡ್ಬಿಡಿ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಎ, ಬಾಯ್ ಫ್ರೆಂಡ್ ಟಿಕೆಟ್ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ವಾ ಅಂತ ಹೇಳು. ಸೂಪರ್ ಯಜಮಾನ್ರೆ, ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ. ಕಂಗ್ರಾಚುಲೇಷನ್ಸ್. ನೀವು ಕಟ್ಟಿರೋ ದುಡ್ಡಿಗೆ ಟ್ರಿಬಲ್ ಅಮೌಂಟ್ ನೀವು ಗೆದ್ದಿದ್ದೀರಾ. ಈಗ ಚೇರ್ ಗರ್ಲ್ಸ್ ನೀವು ಹೇಳ್ದಂಗೆ ಮಾಡ್ತಾರೆ, ಅವ್ರಿಗೆ ಏನ್ ಹೇಳ್ತೀರಾ? ಈಗಿನ ಕಾಲದ ಹುಡುಗಿರಿಗೆ ಸಂಸ್ಕೃತಿ ಅನ್ನೋದೇ ಗೊತ್ತಿಲ್ಲ, ಯಾರು ಸಗಣಿನೇ ಬಳಸಲ್ಲ ಅಂತಾರೆ. ಅದವ್ರ ತಲೆಯಲ್ಲೇ ತುಂಬ್ಕೊಂಡಿದೆಯಲ್ಲ ಸರ್, ಅದಕ್ಕೆ ಬಳಸಲ್ಲ. ಈಗ ಅವರು ಸಗಣಿ ತಗೊಂಡು ನೆಲ ಸಾರಿಸ್ಬೇಕು. ಚೇರ್ ಗರ್ಲ್ಸ್, ನಿಮ್ ತಲೆಯಲ್ಲಿರೋ ಸಗಣಿನ ಒಂದು ಬಕೆಟ್ ಅಲ್ಲಿ ಉಯ್ದು ನೆಲ ಸಾರಿಸಿ. ಅದೇನು ಪುಳಿಯೋಗರೆ ಗೊಜ್ಜ ಸ್ಪೂನಲ್ಲಿ ತೆಗ್ದಂಗ ಹಾಕಕ್ಕೆ ತೊಪ್ಪೇನ್ ಕೈಯಲ್ಲಿ ಹಾಕಮ್ಮ. ಹೌದು, ಅದು ಶಿಟ್ಟು. ಆದ್ರೆ ಅದು ಹಸುದು ಶಿಟ್ಟು. ಅದನ್ನ ನಿನ್ ಕೈಯಲ್ಲಿ ಮುಟ್ಟು, ಅದು ಆಂಟಿಬಯಾಟಿಕ್. ನೆಲ ಹೊರಿಸ್ಬೇಕಾ? ನೋಡಮ್ಮ, ಇವತ್ತು ಆಗದಿದ್ರು ಅದನ್ನ ಕಲ್ತ್ಕೊಳ್ಳಿ, ಮುಂದೆ ಒಳ್ಳೇದಾಗತ್ತೆ ನಿಮ್ಗೆ. ಯಜಮಾನ್ರೆ, ನಿಮ್ ತಮ್ಮಂದ್ರು ಇವಾಗ ಹೇಗಿದ್ದಾರೆ, ಏನ್ ಮಾಡ್ತಾ ಇದಾರೆ? ದೊಡ್ಡ ತಮ್ಮ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತಿದ್ದಾನೆ. ಜನ ಈಗ ಅದನ್ನ ಊಟ ತಿನ್ನೋ ಹಾಕಿ ತಿಂತಾ ಇದಾರ್ರಿ. ಮದುವೆ ಮನೆಯಲ್ಲಿ ಮದುವೆ ಗಂಡಿಲ್ದಿದ್ರು ಮದುವೆ ನಡೆದು ಹೋಗ್ಬಿಡುತ್ತೆ. ಆದ್ರೆ ನನ್ನ ತಮ್ಮನ ಉಪ್ಪಿನಕಾಯಿ ಇಲ್ದ ಮದುವೆ ನಡೆಯೋದೇ ಇಲ್ಲ. ಇನ್ನು ಎರಡನೇ ತಮ್ಮ ಪೊಲೀಸು. ಈ ಕೆಂಪೇಗೌಡ ಸಿನಿಮಾದಲ್ಲಿ ಸುದೀಪ್ ಇದಾರಲ್ಲ, ಅವ್ರು ಹಾಗೇನೆ. ಸುದೀಪು ಒಂದೇ, ನನ್ನ ತಮ್ಮನೂ ಒಂದೇ. ತಪ್ಪು ಮಾಡಿದ್ರೆ ಯಾರು ಬಿಡೋದೇ ಇಲ್ಲ ರೀ. ಅವನೇ ತಪ್ಪು ಮಾಡಿದ್ರೆ ಒಂದ್ ದಿವಸ ಒಳಗಡೆ ಕೂತ್ಕೊಂಡು ಆಮೇಲೆ ಆಚೆಗೆ ಬರ್ತಾನೆ. ಎಷ್ಟೇ ಆದ್ರೂ ನಿಮ್ ತಮ್ಮ ಅಲ್ವಾ ಸರ್? ಇನ್ನು ಡಾಕ್ಟರ್ ತಮ್ಮ ತುಂಬಾ ಬೆಳೆದು ಬಿಟ್ಟಿದ್ದಾನೆ. ಮಾತ್ರನೆಲ್ಲ ಮಂಕ್ರಲ್ಲೇ ಕೊಡ್ತಾನೆ, ಟಾನಿಕ್ನೆಲ್ಲ ಬಿಂದಿಗೆಲ್ ತುಂಬ ಕೊಡ್ತಾನೆ. ಅಂದ್ರೆ ಇಡೀ ಊರೂರ್ ಜನನೇ ಆರೋಗ್ಯವಾಗಿದ್ದಾರೆ ಅಂತೇಳಿ. ಬರೇ ಊರ್ ಜನ ಅಷ್ಟೇ ಅಲ್ಲ, ನಮ್ಮೂರಲ್ಲಿ ಒಂದು ಸೊಳ್ಳೆ ಕೂಡ ಸಾಯ್ತಾ ಇಲ್ಲ. ಈಗ ಸೊಳ್ಳೆಗೋಸ್ಕರ ಅಂತೇಳಿ ಒಂದು ಇಂಜೆಕ್ಷನ್ ಕಂಡು ಹಿಡಿದಿದ್ದಾನೆ. ಸೊಳ್ಳೆ ನಮಗೆ ಇಂಜೆಕ್ಷನ್ ಕೊಡುತ್ತೆ, ಸೊಳ್ಳೆಗೇನೆ ಒಂದು ಇಂಜೆಕ್ಷನ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 15,000. 15,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ.
ಡ್ಯಾಶ್ ಆಗ್ಲಾರ್ದವಳು ಡ್ಯಾಶ್ ಡೊಂಕು ಅಂದ್ಲಂತೆ. ಆಪ್ಷನ್ ಎ ಕುಡಿಯಕ್ಕೆ ಚೊಂಬು, ಆಪ್ಷನ್ ಬಿ ಮಾತಾಡಕ್ಕೆ ಮೈಕು, ಆಪ್ಷನ್ ಸಿ ಕುಣಿಯಕ್ಕೆ ನೆಲ. ಕುಡಿಯೋಕೆ ಆಗ್ಲಾರ್ದವಳು ಚೊಂಬು ಡೊಂಕು ಅಂದ್ಲಂತೆ. ಇದ್ಯಾಕೋ ಸರಿ ಆಗ್ತಲ್ಲ. ಮಾತಾಡೋಕ್ಕೆ ಆಗ್ಲಾರ್ದವಳು ಮೈಕು ಡೊಂಕು ಅಂದ್ಲಂತೆ. ಇದು ಸೆಟ್ ಆಗ್ತಲ್ಲ. ಕುಣಿಯೋಕ್ಕೆ ಆಗ್ಲಾರ್ದವಳು ನೆಲ ಡೊಂಕು ಅಂದ್ಲಂತೆ. ಹಾಂ, ಇದು ಹೊಂದತ್ತೆ. ಎಸ್, ಕುಣಿಯೋಕ್ಕೆ ಆಗ್ಲಾರ್ದವಳು ನೆಲ ಡೊಂಕು ಅಂದ್ಲಂತೆ. ಸಿ ಲಾಕ್ ಮಾಡಿ. ಹಾಂ, ಕಂಪ್ಯೂಟರ್ ಮಾಮು ಆಪ್ಷನ್ ಸಿ ಕುಣಿಯಕ್ಕೆ ನೆಲ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ವ ಅಂತ ಹೇಳು. ಕಂಗ್ರ್ಯಾಚುಲೇಷನ್ಸ್ ಯಜಮಾನ್ರೆ, ಕಂಗ್ರ್ಯಾಚುಲೇಷನ್ಸ್. ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ. ನೀವು ಕಟ್ಟಿರೋ ದುಡ್ಡಿಗೆ ಮತ್ತೆ ಟ್ರಿಪಲ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಹೋಗಿದೆ. ಈಗ ಚೇರ್ ಗರ್ಲ್ಸ್ ನಿಮ್ಮನ್ನ ಖುಷಿ ಪಡಿಸುವಂತಹ ಸಮಯ. ಸೊ ನೀವು ಖುಷಿ ಆಗ್ಬೇಕು ಅಂದ್ರೆ ಚೇರ್ ಗರ್ಲ್ಸ್ ಏನ್ ಮಾಡ್ಬೇಕು? ಹಾಂ, ಹಿಂದಿನ ಕಾಲದ ಹುಡುಗಿಯರು 4 ಕಿಲೋಮೀಟರ್ ದೂರದಿಂದ ಬಿಂದಿಗೆಯಲ್ಲಿ ನೀರು ತುಂಬಿಕೊಂಡು ಸೊಂಟದ ಮೇಲೆ ಇಟ್ಕೊಂಡು ಬರ್ತಾ ಇದ್ರು. ಈಗ 1.5 ಲೀಟರ್ ಮಿನರಲ್ ವಾಟರ್ ಬಾಟಲ್ ತಗೊಂಡ್ ಬರೋದು ಅಷ್ಟು ಕಷ್ಟ ಅವ್ರು. ಈಗ ಇವರಿಬ್ರು ಬಿಂದಿಗೆಯಲ್ಲಿ ನೀರು ತುಂಬಿಕೊಂಡು ಸೊಂಟದ ಮೇಲೆ ಇಟ್ಕೊಂಡು ಇಲ್ಲಿ ನಿಂತ್ಕೋಬೇಕು. ಚೇರ್ ಗರ್ಲ್ಸ್ ಬಿಂದಿಗೆ ರೆಡಿನಾ? ಮಜಾ ಇದೆ ಯಜಮಾನ್ರೆ. ವೀಕ್ಷಕರೇ, ಇವ್ರು ಹೀಗೆ ಬಿಂದಿಗೆ ಇಟ್ಕೊಂಡು ನಿಂತಿರ್ಲಿ. ನೀವು ಸದ್ಯಕ್ಕೆ ಕೌನ್ ಬನೇಗ ಶೂನ್ಯಾಧಿಪತಿ ಕಾರ್ಯಕ್ರಮದಲ್ಲಿ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ಲಕ್ಷ್ಮಣನ ತಂದೆ ಯಾರು? ದಶರಥ. ದಶರಥನ ಸೊಸೆ ಸೀತಾಮಾತೆ. ಸೊಸೆಯ ಅಮ್ಮನ ಅಳಿಯ ಶ್ರೀರಾಮ. ಶ್ರೀರಾಮನ ತಾಯಿ ಕೌಸಲ್ಯಾದೇವಿ. ಕೌಸಲ್ಯಾದೇವಿಯ ಮಗ ರಾಮ. ಅಂದ್ಮೇಲೆ ಲಕ್ಷ್ಮಣನಿಗೆ ರಾಮ ಏನಾಗ್ಬೇಕು? ಅಣ್ಣ ಆಗ್ಬೇಕು. ಮಾತಾದೇ ಅಲ್ವಾ ಆನ್ಸರ್? ಅಯ್ಯೋ, ಅಲ್ಲ, ಅದು 50,000 ರೂಪಾಯಿ ಹ್ಯಾಕ್ ಕೊಡೋದು ಅಂತ ಯೋಚನೆ ಆಗ್ತಾ ಇದೆ. ಏನ್ ಗುರು ಹೆಂಗ್ ಹ್ಯಾಂಡಲ್ ಮಾಡೋದು? ಯಾಕೋ ಬಿಟ್ಟು ಹೋಗಂಗ್ ಕಾಣ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೌನ್ ಬನೇಗ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಯಜಮಾನ್ರು. ಸರ್ ಆಗಲ್ಲ ಸರ್. ಇಳಿಸ್ಬಿಡ್ರಮ್ಮ, ಸಾಕು. What you wanna do, baby? It's on you, baby. Tryna walk around, man. Who the hell are you? Blaze the path, but who knows the math? ಓಕೆ ಯಜಮಾನ್ರೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? ಇರೋದನ್ನೆಲ್ಲ ಕಟ್ಬಿಡ್ತೀನಪ್ಪ. ಕಂಪ್ಯೂಟರ್ ಮಾಮು ಕೇಳಿಸ್ಕೊಂಡೇನೋ, ಇರೋದನ್ನೆಲ್ಲ ಕಟ್ತಾ ಇದ್ರಂತೆ. ಒಂದು ಸೂಪರ್ ಆಗಿರೋ ಐಟಮ್ ಬಾಂಬ್ ರೆಡಿ ಮಾಡೋ. ಯಜಮಾನ್ರೆ, ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಲಕ್ಷ್ಮಣನ ತಂದೆಯ ಸೊಸೆಯ ಅಮ್ಮನ ಅಳಿಯನ ತಾಯಿಯ ಮಗ ಲಕ್ಷ್ಮಣನಿಗೆ ಏನಾಗಬೇಕು? ಆಪ್ಷನ್ ಎ ಅಪ್ಪ, ಆಪ್ಷನ್ ಬಿ ಅಣ್ಣ, ಆಪ್ಷನ್ ಸಿ ಮಚ್ಚ. ಈ ಪ್ರಶ್ನೆ ಬಾಳ ಎಲ್ಲಿದಂತನೂ ಗೊತ್ತಾಗ್ತಲ್ವಲ್ಲ. ಓಕೆ, ರಾಮನ ಮೇಲೆ ಭಾರ ಹಾಕಿ ಹೇಳ್ತಾ ಇದ್ದೀನಿ. ಆಪ್ಷನ್ ಎ ಅಪ್ಪ ಲಾಕ್ ಮಾಡ್ಬಿಡಿ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಎ ಅಪ್ಪ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಐ ಆಮ್ ಸೋ ಸಾರಿ ಯಜಮಾನ್ರೆ, ಕರೆಕ್ಟ್ ಆಗಿರೋ ಉತ್ತರ ನೀವು ಕೊಟ್ಟಿಲ್ಲ. ನೀವು ಕಟ್ಟಿರೋ ದುಡ್ಡೆಲ್ಲ ಸೀದಾ ನಮ್ಮ ಕಂಪ್ನಿಗೆ ಬಂದ್ಬಿಡಿದೆ. ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಬಿ ಅಣ್ಣ. ಅದು ಹೇಗೆ? ಲಕ್ಷ್ಮಣನ ತಂದೆ ಯಾರು? ದಶರಥ. ದಶರಥನ ಸೊಸೆ ಸೀತಾಮಾತೆ. ಸೊಸೆಯ ಅಮ್ಮನ ಅಳಿಯ ಶ್ರೀರಾಮ. ಶ್ರೀರಾಮನ ತಾಯಿ ಕೌಸಲ್ಯಾದೇವಿ. ಕೌಸಲ್ಯಾದೇವಿಯ ಮಗ ರಾಮ. ಅಂದ್ಮೇಲೆ ಲಕ್ಷ್ಮಣನಿಗೆ ರಾಮ ಏನಾಗ್ಬೇಕು? ಅಣ್ಣ ಆಗ್ಬೇಕು. ಮಾತಾದೇ ಅಲ್ವಾ ಆನ್ಸರ್? ಅಯ್ಯೋ ಯಜಮಾನ್ರೆ, ನೀವು ಶೂನ್ಯಾಧಿಪತಿಗಳಾಗಿದ್ದೀರಾ. ಬನ್ನಿ ಕೆಳಗಡೆ ಹೇಳಿರಿ. ಏನಪ್ಪ, ಈ ಶೂನ್ಯಾಧಿಪತಿ ಅಂದ್ರೆ ಏನೋ ತಮಾಷೆಗೆ ಅಂತ ತಿಳಿದೆ. ಈಗ ನಿಜವಾಗ್ಲೂ ನಾನು ದುಡ್ಡು ಕೊಟ್ಟು ಹೋಗ್ಬೇಕಾ? ಹೌದು. ಅಲ್ಲ, ಅದು 50,000 ರೂಪಾಯಿ ಹ್ಯಾಕ್ ಕೊಡೋದು ಅಂತ ಯೋಚನೆ ಆಗ್ತಾ ಇದೆ. ಏನ್ ಗುರು ಹೆಂಗ್ ಹ್ಯಾಂಡಲ್ ಮಾಡೋದು? ಯಾಕೋ ಬಿಟ್ಟು ಹೋಗಂಗ್ ಕಾಣ್ತಾ ಇಲ್ಲ. ಫೋನ್ ಬಂದಿದೆ ಸರ್. ಫೋನ್ ಬಂತಾ? ಸೌಂಡ್ ಕೇಳಿಸ್ಲಿಲ್ಲ. ಸ್ವಿಚ್ ಆಫ್ ಆಗಿದೆ. ಅಲ್ಲ, ವೈಬ್ರೇಟರ್. ಹಾಗಂದ್ರೇನು? ಅಂದ್ರೆ ಇದ್ರ ಗಂಟ್ಲು ಇಚ್ಕಿದೀವಿ ಅಂತ.
ಹಲೋ, ಹೇಳು ಮಗ. ಹೌದಾ? ಇನ್ನೊಂದು ಹೌದಾ? ಮತ್ತೊಂದು ಹೌದಾ? ಆಯ್ತು ಕಣು, ಇಲ್ಲೇ ಇದ್ದಾರೆ, ಹೇಳ್ತೀನಿ ಬಿಡು. ಏನಾಯ್ತಪ್ಪ? ಸರ್, ಏನಾಯ್ತು? ನಿಮ್ಮ ತಮ್ಮಂದಿರಿದಾರಲ್ಲ, ಅವರಿಂದ ಹಳ್ಳಿಲಿ ಒಂದು ದೊಡ್ಡ ಕಿರಿಕೆ ನಡೆದು ಬಿಟ್ಟಿದೆ ಸರ್. ನಮ್ ತಮ್ಮಂದ್ರಿಂದ ಆ ಏನಾಯ್ತಂತಪ್ಪ? ನಿಮ್ಮ ಮೊದಲನೇ ತಮ್ಮ ಇದಾರಲ್ಲ, ಅವರು ಮದುವೆ ಮನೇಲಿ ಬಡಿಸಿದ ಉಪ್ಪಿನಕಾಯಲ್ಲಿ ಅಕಸ್ಮಾತ್ ಆಗಿ ಜಿರಳೆ ಸಿಗಾಕೊಂಡ್ಬಿಟ್ಟಿದೆ. ಅದನ್ನ ಯಾರೋ ತಿನ್ಬಿಟ್ಟು ಮೂರ್ಛೆ ಬಿದ್ದೋಗ್ಬಿಟ್ಟಿದ್ದಾರೆ. ಸರಿ, ಅದನ್ನ ಒಬ್ಬ ಯಾವನೋ ದೊಡ್ಡ ಇಶ್ಯೂ ಮಾಡ್ದ ಅಂತ ನಿಮ್ಮ ಪೊಲೀಸ್ ತಮ್ಮ ಇದಾನಲ್ಲ, ಅವನಿಗೆ ಬಲ್ಡ್ ಅಂತ ಕಪಾಳ ಕೊಡ್ತಿದ್ದಾನೆ. ಅದಕ್ಕೆ ಅವನ್ ತಲೆ ಸುತ್ತ ಕೆಳಗಡೆ ಬಿದ್ದ್ಬಿಟ್ಟಿದ್ದಾನೆ. ಆಮೇಲೆ ನಿಮ್ಮ ಡಾಕ್ಟರ್ ತಮ್ಮ ಇದಾನಲ್ಲ, ಅವನು ಈ ಮನುಷ್ಯರ ಇಂಜೆಕ್ಷನ್ ಹಾಕೋ ಬದಲು ಸೊಳ್ಳೆಗೋಸ್ಕರ ಕಂಡಿಡ್ದಿದ್ನಲ್ಲ ಇಂಜೆಕ್ಷನ್, ಆ ಇಂಜೆಕ್ಷನ್ ಅವನಿಗೆ ಹಾಕ್ಬಿಟ್ಟಿದ್ದಾನೆ. ಅವನ್ ಸತ್ತೇ ಹೋಗ್ಬಿಟ್ಟಿದ್ದಾನೆ. ಒಂದು ದೊಡ್ಡ ಕಥೆನೇ ನಡೀತಾ ಇದೆ ಹಳ್ಳಿಲಿ. ಇಷ್ಟೆಲ್ಲ ನಡೆದ್ಬಿಟ್ಟಿದ್ಯಾ? ಸರಿಯಪ್ಪ, ನಾನು ಬರ್ತೀನಿಪ್ಪ, ನಾನು ಬರ್ತೀನಿ. ಒಂದ್ ನಿಮಿಷ, ದುಡ್ಡು ಕೇಳಿದ್ರಲ್ಲ. ಅಯ್ಯೋ, ನನಗೆ ಬೇಡಪ್ಪ, ನೀನೇ ಇಟ್ಕೊಂಡ್ಬಿಡು. ಅಲ್ಲ, ನಿಮ್ ದುಡ್ಡು ಬೇಕಲ್ಲ, ತಗೊಳ್ಳಿ. ಅಯ್ಯೋ, ನನಗೆ ಎಣಿಸ್ಕೊಳಕ್ಕಾಗಲ್ಲ, ನೀನೇ ಇಟ್ಕೊಂಡ್ಬಿಡು. ಅಲ್ಲೇ ತಗೊಳ್ಳಿ ದುಡ್ಡು. ಅಯ್ಯೋ, ಬಿಡಪ್ಪ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಗೆ ಹೇಗೆ ಬೇಕು ಹಾಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಶೂನ್ಯಾಧಿಪತಿ ಆಗಿದ್ದು ಯಜಮಾನ್ರು. ಮುಂದಿನ ಕಾರ್ಯಕ್ರಮದಲ್ಲಿ ಯಾರು ಈ ಹಾಟ್ ಸೀಟ್ ಅಲ್ಲಿ ಕೂತ್ಕೊಂತಾರೆ, ಯಾರು ಶೂನ್ಯಾಧಿಪತಿ ಆಗ್ತಾರೆ ಅಂತ ನೋಡ್ಬೇಕು. ಸದ್ಯಕ್ಕೆ ಇವತ್ತಿನ ಶೂನ್ಯಾಧಿಪತಿಯಲ್ಲಿ ನಿಮ್ಮ ಅಶೋಕ್ ಬಚ್ಚ ಅಪ್ಪಣೆ ತಗೊಂತಾ ಇದ್ದಾನೆ. ಟೇಕ್ ಕೇರ್, ಬಾಯ್. ನಮ್ಮ ಸ್ಟುಡಿಯೋಲಿ ದಿನವೂ ಬೆಳಗು ಚೈತ್ರವೇ.